ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಸ್ವಾಗತ. ತೀರ್ಥಹಳ್ಳಿಯ ಬಾಲಕಿ ನಂದಿತಾ ಸಾವು ಮತ್ತು ಆ ಸಾವಿನ ಪ್ರಕರಣಕ್ಕೆ ಇವತ್ತು ಸಿಕ್ಕಿರೋ ಹೊಸ ಟ್ವಿಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ಸಂತೋಷ್ ಗುರುಜಿ ಇದ್ದಾರೆ, ಅಯ್ಯಪ್ಪ ಸ್ವಾಮಿ ಪೀಠ ತೀರ್ಥಹಳ್ಳಿ. ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದೇ ಕ್ರೈಮ್ ನಡೆದಾಗ ಅದು ನೊಂದವರು ವರ್ಸಸ್ ಕ್ರಿಮಿನಲ್ಗಳು ಅಂತ ಇರುತ್ತೆ. ಈ ಪ್ರಕರಣದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಆಗ್ತಾ ಇದೆ, BJP ವರ್ಸಸ್ ಕಾಂಗ್ರೆಸ್ ಆಗ್ತಾ ಇದೆ. ತೀರ್ಥಹಳ್ಳಿ ತುಂಬ ನೆಮ್ಮದಿಯ ಊರು, ಸಮಾಧಾನದ ಜನ ಅಲ್ಲಿ. ಅವರು ಏನಾಗ್ತಿದೆ ಅಲ್ಲಿ? ಇದು ಬಹಳ ಆತಂಕದ ವಾತಾವರಣ ಸೃಷ್ಟಿ ಆಗ್ತಾ ಇರೋದು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಮೊಟ್ಟ ಮೊದಲಿಗೆ ಹೇಳಬೇಕಾದ್ರೆ ಆ ಒಂದು ಹೆಣ್ಣು ಮಗುಗೆ ಈ ಥರ ಅನ್ಯಾಯ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ವಿಪರ್ಯಾಸ. ಅದು ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆದಿದೆ ಅನ್ನೋದು ಎಲ್ಲರೂ ಸಹ ಖಂಡಿಸಬೇಕಾದ. ಅದು ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಹಿಂದೂಗಳೇ ಆಗಿರಲಿ, ಯಾರದೇ ಮಕ್ಕಳಾಗಿರಲಿ, ಇದು ಹಿಂದೂ ಮುಸ್ಲಿಂ ಅಂಥೇಳಿ ತಿರುಗ್ತಾ ಇದೆ ಅನ್ನುವಂಥದ್ರೊಳಗೆ ಮುಸ್ಲಿಮರು ಸಹ ಈ ಒಂದು ಪ್ರಕರಣ ನಡೆದಿದ್ದಿತ್ತು ಅಂತಂದರೆ ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಥವಾ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಮ್ಮ ಎಲ್ಲರ ಜೊತೆಗೆ ಸೇರಬೇಕು. ಈ ಪ್ರಕರಣವನ್ನು ಜಾತಿ ಹೆಸರಲ್ಲಾಗಲಿ, ಮತದ ಹೆಸರಲ್ಲಾಗಲಿ, ಪಕ್ಷದ ಹೆಸರಲ್ಲಿ ಕ್ರೈಮ್ ಈಸ್ ಕ್ರೈಮ್. ಕ್ರಿಮಿನಲ್ಗಳಿಗೆ ಧರ್ಮ ಜಾತಿ ಯಾವುದೂ ಇಲ್ಲ. ಈಗ ಜಾತಿ ನೋಡಿಬಿಟ್ಟು ಆ ಮಗುನ ಇದು ಮಾಡೋದು, ನಾಳೆ ಮುಸ್ಲಿಂ ಮಗಳಿಗೆ ಆದರೆ ಅವಾಗ ಹಿಂದೂಗಳು ಬೇಕು ಸಪೋರ್ಟಿಗೆ, ಅಥವಾ ಕ್ರಿಶ್ಚಿಯನ್ ಆದರೆ ಹಿಂದೂ ಮುಸ್ಲಿಂ ಇಬ್ಬರು ಬೇಕು. ಹಾಗಿರಬೇಕಾದ್ರೆ ಮತಗಳನ್ನು ಬಿಟ್ಟುಬಿಡ್ಬೇಕಿದ್ರೊಳಗೆ. ಈಗ ಕೆಲವೊಂದು ತೀರ್ಥಹಳ್ಳಿ ಭಾಗಕ್ಕೆ ನಾನು ಹೇಳೋದು, ವೈಯಕ್ತಿಕವಾಗಿ ಅಲ್ಲಿ ನೋಡಿದಾಗ ಹಿಂದೂ ಮುಸ್ಲಿಮು ಬಹಳ ಒಂದು ಸಹಬಾಳ್ವೆನಲ್ಲಿ ಇದ್ದಂಥ ಒಂದು ತಾಲೂಕಾಗಿತ್ತದು. ಇವತ್ತು ನಮ್ಮ ಬೆಜವಳಿಯಲ್ಲೂ ಸಹ ಇವತ್ತಿಗೂ ಹಿಂದೂ ಮುಸ್ಲಿಮ್ಸು ಇಬ್ಬರು ಸೇರಿ ಗಣಪತಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದಿದೆ, ಬೇರೆ ರೀತಿಯಲ್ಲಿ ಒಟ್ಟಿಗೆ ಇರತಕ್ಕಂಥ ಅಷ್ಟು ಬಾಂಧವ್ಯ ಇದೆ ನಮ್ಮ ಹಳ್ಳಿಯಲ್ಲಾದರೂ. ಆದರೆ ತೀರ್ಥಹಳ್ಳಿಯಲ್ಲೂ ಸಹ ಅದೇ ಥರ ನಡ್ಕೊಂಡು ಬಂದಿರತಕ್ಕಂಥದ್ದು. ಕಾಂಟ್ರಾಕ್ಟರ್ ಇದ್ದಂಥದ್ದು, ಅಲ್ಲಿ 3ನೇ ನಂಬರ್ BD ಅಂತೇಳಿ ಮಾಡ್ತಾ ಇದ್ದಂಥ ಒಂದು ಮುಸ್ಲಿಂ ಕುಟುಂಬ ಇದೆ. ಎಲ್ಲ ಒಂದು ಹಿಂದೂಗಳ ಜೊತೆಯಲ್ಲೂ ಎಲ್ಲ ಧಾರ್ಮಿಕಕ್ಕೂ ದುಡ್ಡು ಕೊಟ್ಟು ಅವ್ರ ಜೊತೆಯಲ್ಲಿ ಇರುವಂಥ ಒಂದು ಕುಟುಂಬವಾಗಿತ್ತು. ಆ ಥರನಾದಂಥದ್ದು ಇತ್ತು. ಈಗಿನ ಯಂಗ್ ಜನ್ರೇಷನ್ನು ಯಾವ ಥರದ ಅಪರಾಧಗಳು ಮಾಡ್ತದೆ, ಹಿಂದೂಗಳಲ್ಲೂ ಇರ್ತದೆ, ಮುಸ್ಲಿಮರಲ್ಲೂ ಇರ್ತದೆ, ಎಲ್ಲರೂ ಇರ್ತದೆ. ಆದರೆ ಒಂದು ಮಗುವಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎಲ್ಲ ಧರ್ಮದವರು ಖಂಡಿಸುವ ಜೊತೆಯಲ್ಲಿ ಇದು ನ್ಯಾಯಬದ್ಧವಾದ ತೀರ್ಮಾನ ಆಗಬೇಕು. ತೀರ್ಥಹಳ್ಳಿಯಿಂದ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಒಂದು ಹೊಸ ಟ್ವಿಸ್ಟ್ ಕೊಟ್ರಿ ನೀವು ಪ್ರಕರಣಕ್ಕೆ, ಈ ಸುದ್ದಿಯನ್ನು ಬ್ರೇಕ್ ಮಾಡುವ ಮೂಲಕ. ಜೊತೆಗೆ ಆಕೆ ನಂದಿತಾ ಬರೆದಿದ್ಲು ಅನ್ನಲಾದಂಥ ಡೆತ್ ನೋಟನ್ನು ಕೂಡ ಕೊಟ್ರಿ. ಇಷ್ಟು ದಿವಸ ಈ ಪೊಲೀಸರು ಇದನ್ನ ಇಟ್ಕೊಂಡು ಏನು ಮಾಡ್ತಿದ್ರಂತೆ? ಅಜಿತ್ ಅವರೇ, ಇದೇ ನೀವು ಏನ್ ಹೇಳ್ತಿದ್ರಿ, ಇದೇ ಒಂದು ಎಕ್ಸ್ಪ್ರೆಷನ್ ಅಂತಾನೆ ಹೇಳ್ಬೋದು. ಆದ್ರೆ ಪೊಲೀಸ್ ಮೂಲಗಳ ಪ್ರಕಾರ ಈ ಡೆತ್ ನೋಟ್ ಏನಿದೆ ಅವರಿಗೆ ಇಮಿಡಿಯೇಟ್ ಆಗಿ ಸಿಕ್ಕಿದ ತಕ್ಷಣನೇ ಅವರು ಅದನ್ನ ಅವ್ರ ಮನೆಯಲ್ಲಿ ಏನ್ ಆಕೆ ನೋಟ್ ಬುಕ್ ಇತ್ತು, ಆ ನೋಟ್ ಬುಕ್ ಅಲ್ಲೇ ಒಂದು ಹಾಳೆನಲ್ಲಿ ಆಕೆ ಬರ್ದಿಟ್ಟಿದ್ಲು. ಅದನ್ನ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಪರಿಶೋಧನೆ ಮಾಡಿದಾಗ ಅದ್ರದ್ದು ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಸಿಕ್ಕಿದ ತಕ್ಷಣನೇ ಅವರು IG ಪರಶಿವಮೂರ್ತಿ ಸೇರಿದ ಹಾಗೆ ಏನೇನು ಹಿರಿಯ ಅಧಿಕಾರಿಗಳು ಬಂದಿದ್ರು ಅವ್ರ ಗಮನಕ್ಕೆ ತರ್ತಾರೆ. ಸರ್, ಈ ತರ ನೋಟ್ ಸಿಕ್ಕಿದೆ, ನಾವು ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳೋಣ ಅಂತ. ಬೇಡ ಅವರ ತಂದೆ ತಾಯಿಗಳನ್ನ ಮಾತಾಡ್ಸೋಣ ಅನ್ನೋ ಒಂದು ಮಾತನ್ನ ಆ ಅಧಿಕಾರಿಗಳು ಹೇಳ್ತಾರೆ, ಹಿರಿಯ ಅಧಿಕಾರಿಗಳು. ಆ ಹಿನ್ನೆಲೆಯಲ್ಲಿ ಅವ್ರ ತಂದೆ ತಾಯಿಗೆ ಅದನ್ನ ಕರೆಸಿ ತೋರಿಸಿ ಆದ್ಮೇಲೆ ಅವ್ರ ತಂದೆ ತಾಯಿಗಳು ಆ ತರದ ಏನು ಆಕೆ ರೆಡ್ ಇಂಕ್ ಪೆನ್ ಅಲ್ಲಿ ಬರೀತಿರ್ಲಿಲ್ಲ ಅಂತ ಮಾತನ್ನ ಹೇಳ್ತಾರೆ. ಜೊತೆನಲ್ಲಿ ಆಕೆಯ ಹ್ಯಾಂಡ್ ರೈಟಿಂಗ್ ಅನ್ನ ಎಲ್ಲರನ್ನು ಗಮನಿಸ್ತಾರೆ. ಅವಳನ್ನ ಬಲವಂತವಾಗಿ ಯಾರು ಕರೆದು ಹೋಗಿದ್ರು ಆ ಹುಡುಗರು ಬರ್ಸಿರ್ಬೇಕು ಅಂತ ಹೇಳಿ ಫಸ್ಟ್ ವಾದ ಮಾಡ್ತಾರೆ. ನಂತರದಲ್ಲಿ ಇದು ಏನೇ ಆಗ್ಲಿ ಇದ್ರ ಬಗ್ಗೆ ನಾವು ಒಪ್ಕೊಳಕ್ ರೆಡಿನೇ ಇಲ್ಲ, ಇದು ನೀವು ಅವ್ರನ್ನ ಬಂಧಿಸ್ಬೇಕು, ನಾವು ಇಲ್ಲೇ ತೀರ್ಥಹಳ್ಳಿನಲ್ಲಿ ಏನಾದ್ರೂ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ, ನಾವು ನಮ್ಮ ಮಗಳಿಗೆ ಒಂದು ಅನ್ಯಾಯ ಆಗಿದೆ ಅನ್ನೋ ಮಾತನ್ನ ಹೇಳ್ಕೊಂಡು ಅವ್ರು ಅಲ್ಲಿಂದ ಹೊರಡ್ತಾರೆ. ಹಾಗಾಗಿ ರಾಜೇಶ್, ಈ ಪ್ರಕರಣದಲ್ಲಿ ಎರಡು ಮಾತ್ರ ಸಾಧ್ಯತೆ ಇರುವಂಥದ್ದು. ಒಂದು, ಡೆತ್ ನೋಟ್ ನಂದಿತಾದ್ ಹೌದು ಅಥವಾ ಅಲ್ಲ, ಎರಡೇ ಸಾಧ್ಯತೆ. ಇನ್ಯಾರೋ ಒತ್ತಾಯಪೂರ್ವಕವಾಗಿ ನಂದಿತಾಳ ಹತ್ರ ಡೆತ್ ನೋಟ್ ಬರ್ಸಿದ್ರು ಅನ್ನುವಂತಹ ವಾದಕ್ಕೆ ಎಲ್ಲೋ ಅಡಿಪಾಯನೇ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ ಒಂದು, ಕಿಡ್ನಾಪ್ ಮಾಡಿಕೊಂಡು ಹೋದಂಥವರಿಗೆ ಅವಳನ್ನು ಅತ್ಯಾಚಾರ ಮಾಡೋ ಉದ್ದೇಶ ಇರಲಿಲ್ಲ, ಕೊಲೆ ಮಾಡೋ ಉದ್ದೇಶನೇ ಇದ್ರೆ ಮಾತ್ರ ಈ ರೀತಿಯಾದಂತಹ ಡೆತ್ ನೋಟ್ ಅನ್ನ ಬರ್ಸೋದಕ್ಕೆ ಸಾಧ್ಯ ಒತ್ತಾಯಪೂರ್ವಕವಾಗಿ. ಇವೆಲ್ಲವೂ ಕೂಡ ಪೊಲೀಸ್ ತನಿಖೆನಲ್ಲಿ ಹೊರಗಡೆ ಬಂದಿದೆ. ಜೊತೆನಲ್ಲಿ ಈಗ ಇಮಿಡಿಯೇಟ್ ಆಗಿ ಪೊಲೀಸ್ನವ್ರು ಮಾಡ್ತಿರ್ತಕ್ಕಂಥದ್ದು ಅದನ್ನ ಫಾರೆನ್ಸಿಕ್ ಎಕ್ಸ್ಪರ್ಟಿಗೆ ಕಳಿಸ್ತಾ ಇದ್ದಾರೆ, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಗೆ ಕಳಿಸ್ತಾ ಇದ್ದಾರೆ, ಮತ್ತೆ ಅವಳ ಏನು ಇತರ ಪುಸ್ತಕದಲ್ಲಿ ಇರ್ತಕ್ಕಂತಹ ಬರಹಗಳ ಜೊತೆಗೆ ಇವನ್ನೆಲ್ಲವನ್ನ ಕಳಿಸ್ತಾ ಇದ್ದಾರೆ. ಅದರಿಂದ ಬರ್ತಕ್ಕಂಥ ವರದಿಯನ್ನು ತೆಗೆದುಕೊಂಡು ಕೋರ್ಟ್ ಅಲ್ಲಿ ಒಂದು ಸದೃಢವಾದ ದಾಖಲೆಯನ್ನ ಕೋರ್ಟಿಗೆ. ಫೈನ್ ರಾಜೇಶ್, ಕೋರ್ಟ್ ಅಲ್ಲಿ ಸದೃಢವಾದ ದಾಖಲೆಯನ್ನ ಸಲ್ಲಿಸುವ ಪೊಲೀಸರ ತುಡಿತ ನಮಗೆ ಅರ್ಥ ಆಗುತ್ತೆ. ಆದ್ರೆ ತೀರ್ಥಹಳ್ಳಿ ಹೊತ್ಕೊಂಡು ಉರಿತಾ ಇದೆಯಲ್ಲ, ಅದನ್ನ ನಿಲ್ಲಿಸಬೇಕಾದ್ರೆ ಅಲ್ಲಿಯ ಜನರಿಗೆ ಇದು ಕೊಲೆ ಎಲ್ಲ ಆತ್ಮಹತ್ಯೆ ಅಂತ ಕನ್ವಿನ್ಸ್ ಮಾಡಬಹುದಾಗಿತ್ತು ಪೊಲೀಸರು. ಒಂದು ವೇಳೆ ಘಟನೆ ನಡೆದ ದಿನಾನೇ ಇವರಿಗೆ ಡೆತ್ ನೋಟ್ ಸಿಕ್ಕಿದೆ ಅನ್ನೋದೇ ಸತ್ಯ. ಆದ್ರೆ ಘಟನೆ ನಡೆದ ಮಾರನೇ ದಿನ ಅವ್ರಿಗೇನು ಪೊಲೀಸ್ನವ್ರು ತೆಗೆದುಕೊಂಡು ಹೋಗಿ ತಗೊಂಡ್ಬಂದಿದ್ದಾರೆ. ಆ ಸಾವಿನ ದಿನ ಮಾರನೇ ದಿನ ಏನ್ ಪೊಲೀಸರು ಸರ್ಚ್ ಮಾಡಿದ್ದಾರೆ ಅವ್ರಿಗೆಲ್ಲದೂ ಸಿಕ್ಕಿದೆ. ಆದ್ರೆ ಅದನ್ನ ಅವರು ತಂದೆ ತಾಯಿಗಳು ಒಪ್ಪದೇ ಇರೋ ಹಿನ್ನೆಲೆಯಲ್ಲಿ
ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಈ ಸಂದರ್ಭ ಅಲ್ಲ. ಇದು ಬೇರೆ ರೀತಿ ರಾಜಕೀಯ ಸ್ವರೂಪ ತೆಗೆದುಕೊಂಡಿದೆ, ಬೇರೆ ಬೇರೆ ರೀತಿಯ ಒತ್ತಡಗಳು ಬರ್ತಾ ಇದೆ, ಸಂಘಟನೆಗಳೆಲ್ಲ ಪ್ರತಿಭಟನೆಗಳಿದೆ. ಮೊದಲು ಅದನ್ನ ತಹಬದಿಗೆ ತೆಗೆದುಕೊಳ್ಳೋಣ. ಈಗ ನಾವೇನೇ ಹೇಳಿದ್ರು ಪೊಲೀಸರ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ನಡೀತದೆ. ನ್ಯಾಯಾಲಯಕ್ಕೆ ಸದೃಢ ದಾಖಲೆಗಳನ್ನ ಅಥೆಂಟಿಕೇಟೆಡ್ ಆಗಿ ಕೊಡೋ ಮೂಲಕ ನಾವೆಲ್ಲವನ್ನು ಸರಿಪಡಿಸೋಣ ಅಂತ ಹೇಳಿ ಪೊಲೀಸ್ ಇಲಾಖೆ ಹೊರತು ಅದೇ ಅವರಿಗೆ ಮಾರಕ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಒಂದೊಂದೇ ಆಗಿ CCTV ಕ್ಯಾಮ್ರಾಗಳು, ಅಂದ್ರೆ ತೀರ್ಥಹಳ್ಳಿಯ ಪಟ್ಟಣದಲ್ಲಿ ಅದೇ ಕಡೆ CCTV, ಅದು ಸರ್ವೆಲೆನ್ಸ್ ಕ್ಯಾಮ್ರಾ, ಒಂದೊಂದು ಕ್ಯಾಮ್ರಾ 3 ಲಕ್ಷಕ್ಕೂ ಮೀರಿತಕ್ಕಂತ ಬೆಲೆ ಬಾಳುವ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಅದರಿಂದ 360 ಡಿಗ್ರಿ ಆಂಗಲ್ ಅಲ್ಲಿ ಏನ್ ನಡೀತದೆ, 100 ಮೀಟರ್ 300 ಮೀಟರ್ಗೂ ಹೆಚ್ಚು ಮೀಟರ್ಗಳ ದೂರ ಏನ್ ನಡೆದ್ರು ಕೂಡ ಜೂಮ್ ಮಾಡಿ ರೆಕಾರ್ಡಿಂಗ್ ನಂತರ ನೋಡೋ ಸಾಧ್ಯತೆಗಳಿದೆ. ಹಾಗಾಗಿ ಅವೆಲ್ಲವನ್ನೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಕೆ ಯಾವುದೇ ಕೆಂಪು ಕಾರ್ನಲ್ಲಿ ಹತ್ತೋಗಿದ್ದು ವಿಜುವಲ್ಗಳು ಸಿಗ್ತಾ ಇಲ್ಲ. CCTVಯಲ್ಲಿ ಏಕಾಂಗಿಯಾಗಿ ನಂದಿತಾ ಒಂದು ಆಟೋ ಹೊತ್ಕೊಂಡು ಹೋಗಿರೋ ದೃಶ್ಯ ರೆಕಾರ್ಡ್ ಆಗಿದೆ ಅನ್ನೋ ಮಾಹಿತಿ ನಿಜಾನ? ಅದು ಪೊಲೀಸ್ನವರು ಇದನ್ನ ಹೌದು ಅಂತ ಹೇಳ್ತಾ ಇಲ್ಲ, ಅಲ್ಲಗೆಳಿತಾ ಇಲ್ಲ. ಆಕೆ ಒಂದು ಆಟೋದಲ್ಲಿ ಹೋಗಿದ್ದಾಳೆ ಅಂತ ಮಾಹಿತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಅವ್ರು ಏನು ವಿಜುವಲ್ಗಳನ್ನ ಇನ್ನೊಂದು 3-4 ದಿನಗಳಲ್ಲಿ ಅವರು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ದಾಖಲೆಗಳು ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅಲ್ಲಿವರೆಗೂ ಕೂಡ ಇಲ್ಲೇನು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ, ಇಲ್ಲಿರ್ತಕ್ಕಂಥ ಬಿಗುವಿನ ವಾತಾವರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲವನ್ನೂ ತಣಿಸುವ ಕೆಲಸವನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಈ ಬಗ್ಗೆ ಸಂಬಂಧಪಟ್ಟ ಹಾಗೆ ABF ಒಂದು ತೀವ್ರ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಶಿವಮೊಗ್ಗಕ್ಕೆ ಹಾವೇರಿ ಜಿಲ್ಲಾ SP ಯನ್ನ ಭದ್ರತೆಗೋಸ್ಕರ ನಿಯೋಜಿಸಿದ್ರೆ ಅವ್ರ ಕೆಳಗೆ 1000ಕ್ಕೂ ಹೆಚ್ಚು ಪೊಲೀಸರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ತೀರ್ಥಹಳ್ಳಿನಲ್ಲೂ 1000ಕ್ಕೂ ಹೆಚ್ಚು ಪೊಲೀಸರು ವಿವಿಧ ತುಕಡಿಗಳು, KSRP, DAR ಈ ರೀತಿ ಎಲ್ಲವೂ ಕೂಡ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ತೀರ್ಥಹಳ್ಳಿ ಪಟ್ಟಣದ ಸುತ್ತಮುತ್ತ ನಾಕಾಬಂದಿ ಮಾಡಿದ್ದಾರೆ. 10ನೇ ತಾರೀಕುವರೆಗೂ, ನವೆಂಬರ್ 10ರವರೆಗೂ ಕೂಡ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ತೀರ್ಥಹಳ್ಳಿ ಪಟ್ಟಣದ 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇದು ಜಾರಿಯಲ್ಲಿ ಇರುತ್ತೆ. ಜೊತೆನಲ್ಲಿ ಈಗ ಆಗುಂಬೆ ಇರಬಹುದು, ತೀರ್ಥಹಳ್ಳಿಯಿಂದ ಏನು ಹೊರಗಡೆ ವಲಯಗಳಿದಾವೆ ಅಲ್ಲೆಲ್ಲವೂ ಕೂಡ ಎಲ್ಲರ ಮನೆಗಳಲ್ಲೂ ಕೂಡ ಸರ್ಚಿಂಗ್ ನಡೀತಾ ಇದೆ. ಬೇರೆ ಊರುಗಳಿಂದ ಯಾರಾದ್ರೂ ಕಿಡಿಗೇಡಿಗಳು ಬಂದು ತಂಗಿದಾರ ಅನ್ನೋ ಒಂದು ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ತೀರ್ಥಹಳ್ಳಿಯ ಶಾಂತಿ ವ್ಯವಸ್ಥೆಯನ್ನ ಕದಡುವ ಪ್ರಯತ್ನ ಯಾರೇ ಮಾಡಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಒಂದು ಸ್ಟ್ರಾಟಜಿ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಈಗ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಯಾರು ತಪ್ಪು ಮಾಡ್ತಾರೋ ಅವ್ರು ತಪ್ಪು ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಇಲ್ಲದೇ ಇದ್ರೆ ಇವರು ಬಾಯಿ ಮಾತಿನಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಅನ್ನೋ ಒಂದು ನಿಟ್ಟಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಬಹುತೇಕ ಅದು ಸರ್ಕಾರದ ಪ್ರತಿನಿಧಿಗಳ ನಿಲುವಿನ ಹಿನ್ನೆಲೆಯಲ್ಲಿ ಈ ಕೆಲಸ ನಡೀತಾ ಇರಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಧನ್ಯವಾದ ರಾಜೇಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ತಪ್ಪು ಯಾರು ಮಾಡ್ತಾರೆ ಅಂತ ಅವ್ರಿಗೆ ಮಾಡೋದಕ್ಕೊಂದು ಅವಕಾಶ ಕೊಟ್ಟು ಆಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂಥದ್ದು. ಇಲ್ಲಿ ಒಂದು ಅಂಶನ ನಾವು ನೋಡಬೇಕು ಅಜಿತ್. ಇಲ್ಲಿ ಒಂದು, ಯಾವುದೇ ಪಕ್ಷದವರು ಪೊಲೀಸ್ನವರ ಮೇಲೆ ಒತ್ತಡವನ್ನು ಹೇರಬಾರ್ದು. ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅಂತ ಮಾಡಬೇಕು. ಇಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಕೌಶಲೇಂದ್ರ ಕುಮಾರ್ ಅಂತ SP ಇರುವಂಥದ್ದು ಒಳ್ಳೆಯ ದಕ್ಷಾಧಿಕಾರಿ. ಅವ್ರನ್ನ ಸಂಪೂರ್ಣವಾಗಿ ಬಿಟ್ಟುಬಿಟ್ರೆ ನಿಜವಾದಂಥ ಸತ್ಯವನ್ನು ಹೊರಗೆ ತರುವಂಥ ಶಕ್ತಿ ಸಾಮರ್ಥ್ಯ ಅವರಿಗಿದೆ. ಒಂದು, ಇಲ್ಲಿ ಯಾವುದೇ ಆಡಳಿತದವರಾಗಲಿ ಅಥವಾ ಬೇರೆಯವರಾಗಲಿ ಒತ್ತಡ ತಾರದೇ ಇದ್ದರೆ, ಅಥವಾ ಇನ್ನೊಂದು ಪಕ್ಷದವರು ಈ ಪ್ರಕರಣವನ್ನು ತನ್ನಗೆ ಎನ್ಕ್ಯಾಶ್ ಮಾಡ್ಕೊಳ್ಳದೇ ಇದ್ದರೆ ಬಹುಶಃ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಬರುತ್ತೆ ಅಂತ ಜನರ ಅಭಿಪ್ರಾಯ, ಒಂದು ಪಕ್ಷಗಳನ್ನು ಬಿಟ್ಟು. ನನಗೆ ಪರ್ಸನಲಿ ತುಂಬ ಸ್ಟ್ರಾಂಗ್ ಆಗಿ ಅನಿಸೋದು, ಈ ಕೋಮು ದಳ್ಳುರಿಯನ್ನು ತಡೆಗಟ್ಟುವಲ್ಲಿ ಪೊಲೀಸರ ಪಾತ್ರ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡ ಪಾತ್ರ ಆ ಭಾಗದ ಧಾರ್ಮಿಕ ಮುಖಂಡರು ತಮ್ಮನ್ನೂ ಸೇರಿದಂತೆ ನಮ್ಮೆಲ್ಲರ ಮೇಲೆ ಕೂಡ ಇದೆ. ಖಂಡಿತ. ಯಾಕೆಂತಂದರೆ ಇವತ್ತು ಒಂದು ವೇಳೆ ಅದು ಅತ್ಯಾಚಾರ ಆಗಿಬಿಟ್ಟೆ ಸತ್ಯದ್ದೇ ಆಗಿದ್ದರೆ ಮುಂದಿನ ದಿನದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸೋದೇ ಬಹಳ ಕಷ್ಟ. ಯಾಕೆಂತಂದ್ರೆ ತೀರ್ಥಹಳ್ಳಿ ಭಾಗದಲ್ಲಿ ಲಕ್ಕಿಲಿ ಅತ್ಯಾಚಾರ ಆಗಿಲ್ಲ ಅನ್ನುವಂಥದ್ದು ಖಚಿತವಾಗಿರುವಂಥ ವಿಷಯ. ಪೋಸ್ಟ್ಮಾರ್ಟಮ್ ಅಲ್ಲೂ ಖಚಿತ ಆಗಿದೆ ಮತ್ತು ಅವರ ತಂದೆ ಕೂಡ ಖಚಿತವಾಗಿರುವಂಥದ್ದು ಅತ್ಯಾಚಾರ ಆಗಿಲ್ಲ, ಇದು ಕೊಲೆ ಮಾತ್ರ ಅಂತ. ಕೊಲೆ ಆಗಿದೆ ಅಂತ ಆದರೆ ನಾಳೆ ನೋಡಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರುವಂಥದ್ದು ಬಹಳ ದೂರ ಮನೆಗಳು, ಬಹಳ ಹತ್ತಿರದ ಮನೆಗಳು ಇರೋದಿಲ್ಲ ಮಲೆನಾಡಲ್ಲಿ. ಎಷ್ಟೋ ದೂರ ನಡ್ಕೊಂಡೇ ಹೋಗ್ಬೇಕು ಹೆಣ್ಮಕ್ಳು ಶಾಲೆಗೆ, ಸೈಕಲ್ಲು ಅಥವಾ ಬೇರೆ ಥರದಲ್ಲಿ ಇರ್ತದೆ. ಆ ಮಕ್ಕಳನ್ನ ಕಳಿಸೋದು ಹೇಗೆ? ಅದು ಚಿಕ್ಕ ಮಕ್ಕಳ ಮೇಲೆ ಈ ಥರ ಆದರೆ 1ನೇ ಕ್ಲಾಸ್ ಮಕ್ಕಳಿಂದ ಶುರುವಾಗುತ್ತೆ. ಈ ಹೆಣ್ಮಕ್ಳು ಅಂತ ಮಗು ಹುಟ್ಟುವಾಗಲೇ ಪ್ರಾರಂಭ ಆಗಿಬಿಟ್ರೆ ಭಾಳ ಕಷ್ಟವಾಗುತ್ತೆ. ಅದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಇಂಥ ಪ್ರಕರಣಗಳಿರಲಿಲ್ಲ. ಜಾತ್ಯತೀತವಾಗಿ ಧಾರ್ಮಿಕತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನು ಸೇರಿಕೊಂಡು ಇದನ್ನು ನಾವು ಖಂಡಿಸ್ತೇವೆ. ಒಂದು ವೇಳೆ ಅನ್ಯಾಯವಾಗ್ತಾ ಇದೆ ಅಂದರೆ ಅದನ್ನು ಖಂಡಿಸಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೇವೆ. ಧನ್ಯವಾದ ಸಂತೋಷ್ ಗುರೂಜಿ. ಒಂದು ಕೋಮು ಗಲಭೆ ಅಂತ ಆದಾಗ ಅದನ್ನು ತಡೆಗಟ್ಟೋದಕ್ಕೆ ಪೊಲೀಸರು ಹಲವು ಮಾರ್ಗಗಳನ್ನು ಅನುಸರಿಸ್ತಾರೆ. ಆದರೆ ಈ ಪ್ರಕರಣದಲ್ಲಿ ಆ ಮಾರ್ಗ ಪೊಲೀಸರ ಕೈಯಲ್ಲೇ ಇತ್ತ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಒಂದು ವೇಳೆ ಈಗ ಮಾಧ್ಯಮಗಳಿಗೆ ಸಿಕ್ಕಿರುವ ಡೆತ್ ನೋಟ್ ನಿಜಕ್ಕೂ ನಂದಿತಾ ಬರೆದಿದ್ದೇ ಹೌದು ಅನ್ನೋದಾದರೆ ಪೊಲೀಸರು ಅದನ್ನು ಇಷ್ಟು ದಿವಸ ಇಟ್ಕೊಂಡು ಏನು ಮಾಡ್ತಿದ್ರು? 3 ದಿನಗಳಾಯಿತು ತೀರ್ಥಹಳ್ಳಿ ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿ. ಆರಂಭದಲ್ಲೇ ಈ ಡೆತ್ ನೋಟನ್ನು ತೋರಿಸಿ ಇದು ಕೊಲೆಯಲ್ಲ ಆತ್ಮಹತ್ಯೆ ಅನ್ನುವಂಥ ಮಾತನ್ನು ತೀರ್ಥಹಳ್ಳಿಯ ನಾಗರಿಕರಿಗೆ ಮನದಟ್ಟು ಮಾಡಿದರೆ ಇಷ್ಟು ದೊಡ್ಡ ಕೋಮು ಗಲಭೆ ಆಗ್ತಾ ಇರಲಿಲ್ಲ. ಈ ಸ್ಟೋರಿಯ ಜೊತೆಗೆ ಇನ್ನೊಂದು ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ
ಬೆಂಗಳೂರಿನ ಕೇಂಬ್ರಿಡ್ಜ್ ಶಾಲೆಯ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಆ ಪ್ರಕರಣದಲ್ಲಿ ಜೈಶಂಕರ್ ಅನ್ನುವಂಥ ಆರೋಪಿ ಅರೆಸ್ಟ್ ಆಗಿರೋ ವಿಷಯ ತಮಗೆಲ್ಲ ಗೊತ್ತಿದೆ. ಈಗ ಹೊಸದಾಗಿ ಬೆಳಕಿಗೆ ಬಂದಿರೋ ವಿಷಯ ಅಂದರೆ ಆತ ಈ ಹಿಂದೆ 8ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳಿಗೆ ಲವ್ ಲೆಟರ್ ಬರೆದಿದ್ದ. ಆ ಪ್ರಕರಣ ಬೆಳಕಿಗೆ ಬಂದ ನಂತರ ಕೂಡ ಶಾಲೆಯವರು ಆತನನ್ನು ಕೆಲಸಕ್ಕೆ ಇಟ್ಕೊಂಡಿದ್ದು ಯಾಕೆ? ಒಂದು ಸಣ್ಣ ಬ್ರೇಕ್ ಆದಮೇಲೆ ಆ ವಿಷಯ.